ಒಂದು ಊರಾಗೊಬ್ಬ ಕಟ್ಗಿ ಮಾರುವಂತ ಮನುಷ್ಯ ಇದ್ದ. ಅವನಿಗೆ ಮಕ್ಕಳಿದ್ದಿದ್ದಿಲ್ಲ. ದಿನಾಲು ಕಟ್ಗಿ ಮಾರಿ ಅವ ಜೀವನ ಸಾಗಿಸ್ತಿದ್ದ. ಆದ್ರೆ ಅವನ ಹೆಂಡತಿ ಭಾಳ ಹುಷಾರಿದ್ಲು. ಆಕಿ ಇವ ದುಡ್ಕೊಂಡ್ ಬಂದಿದ್ದೊಳಗ ಸ್ವಲ್ಪ ದುಡ್ಡನ್ನು ಉಳಿಸಿ ಅದನ್ನ ಗಡಿಗೆ ಒಳಗೆ ಹಾಕಿ ನೆಲದೊಳಗ ಮುಚ್ಚಿಡ್ತಿದ್ಲು. ಇಂಥದ್ರೊಳಗ ಮುಪ್ಪಿನ ಕಾಲದೊಳಗೆ ಅವರಿಗೆ ಒಂದೆರಡು ಗಂಡು ಮಕ್ಕಳು ಹುಟ್ಟಿದ್ವು. ಹುಡುಗರು 10-12 ವರ್ಷ ಆಗೋದ್ರೊಳಗ ಪಾಪ ಅವ್ರ ತಂದೆ ತೀರಿ ಹೋದ. ಆವಾಗ ತಾಯಿಗೆ ಭಾಳ ತ್ರಾಸಾಗಿ ಓಣ್ಯಾಗಿನ 4 ಮಂದಿ ಕರೆದು ಹೇಳಿದ್ಲು, ನೋಡ್ರಿಪ್ಪ ನನ್ನ ಮಕ್ಕಳಿಗೆ ಏನಾರ ಒಂದು ಉದ್ಯೋಗ ಹಚ್ಕೊಳ್ರಿ ಅಂತ ಅವ್ರ ಕಡೆ ಆಕಿ ಕೇಳ್ಕೊಂಡ್ಲು. ಆವಾಗ ಊರ್ ಜನ ಎಲ್ಲ ಸೇರಿ ನಿನ್ನ ಹತ್ರ ಏನಾರ ಒಂದಿಟ್ಟು ಗಂಟು ಅದನವ ರೊಕ್ಕದ್ದು ಅಂತೇಳಿ ಕೇಳಿದರು. ಆಗ ಆಕಿ ಆಗ ಈಗ ಕೂಡ್ಸಿಟ್ಟಿದ್ದ ರೊಕ್ಕನ ಗಂಟು ತಗೊಂಬಂದು ಹಿರಿಯರ ಕೈಯಾಗ ಕೊಟ್ಲು. ಅದನ್ನು ಎನಿಸಿ ನೋಡಿದಾಗ ಅದ್ರಾಗ 300 ರೂಪಾಯಿ ಇದ್ದು. ಓಣಿಯವರು ತಮ್ಮ ಕೈಯಿಂದ ಇನ್ನೊಂದು 200 ರೂಪಾಯಿ ಹಾಕಿ ಒಟ್ಟು 500 ರೂಪಾಯಿ ಕೂಡಿಸಿ ಏನು ಮಾಡಿದ್ರು ಅಂದ್ರೆ ಒಂದು ಕಿರಾಣಿ ಅಂಗಡಿ ಹಾಕಿ ಕೊಟ್ರು. ಇದರಿಂದ ದಿನಾಲು ವ್ಯಾಪಾರ ಚಲೋ ಮಾಡಿಕೊಂಡು ಜೀವನ ಸಾಗ್ಸಾಕತ್ತಿದ್ರು. ಅಂಗಡಿನೋ ಭಾಳ ಚಲೋ ನಡೆಯಾಕತ್ತಿತ್ತು. ಕರೆ ಅಂಗಡಿನೂ ಭಾಳ ಚಲೋ ಬೆಳೀತು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಅವ್ರ ಕೈಯಾಗ ಒಬ್ಬ ಕಾರ್ಕುಂಡನ್ನ ಅಂದ್ರೆ ಕೆಲ್ಸಕ್ಕೆ ತಗೊಂಡ್ರು. ಹಿಂಗೆ ಚಲೋ ನಡೆಯಾಕತ್ತಿರ್ಬೇಕಾದ್ರೆ ತಮ್ಮ ಅಣ್ಣನಿಗೆ ಹೇಳಿದ, ನೋಡೋಣ ಇಷ್ಟೆಲ್ಲ ಅಂಗಡಿ ಚಲೋ ನಡೆಯಾಕತ್ತದ, ನಾವು ದೇಶ ಪ್ರವಾಸ ಮಾಡೋಣ ನಡಿ ಅಂತ ಹೇಳಿದ. ಅಣ್ಣ ಇದ್ದು ಅಂಗಡಿ ಈ ಕೈಕಾನ್ ಕಾರ್ಕೂರನ್ ಕೆಲಸ ಬಿಟ್ಟು ಹೆಂಗೆ ಹೋಗೋದಪ್ಪ ಅಂಥೇಳಿ ಬುದ್ಧಿ ಹೇಳಿದ. ಆದರೂ ತಮ್ಮ ಕೇಳಲಿಲ್ಲ. ಹೋಗ್ಲೇಬೇಕಂತ ಹೇಳಿ ಕೆಟ್ಟ ಹಠ ಹಿಡಿದು ಕುಳ್ತ. ಹೋಗೋದಾದ್ರೆ ಹೋಗು ನಡಿಯಪ್ಪ, ನೀ ಹೇಳ್ದಂಗಾರ ಆಲಿ ಅಂತ ಹೇಳಿ ಅಣ್ಣ ತಮ್ಮ ಇಬ್ರು ಕೂಡಿ ಹೊಂಟ್ರು. ಅಣ್ಣ ಎಲ್ಲರಿಗೂ ಬುದ್ಧಿ ಹೇಳಿದ. ತಲಾ 3000 ರೂಪಾಯಿ ತಗೊಂಡು ಕುದುರೆ ತಗೊಂಡು ಒಂದು ಕಡೆ ತಿರುಗ್ಕೊತ ಹೊಂಟ್ರು. ಎಲ್ಲ ತಿರುಗಾಡಿ ಕಡಿಕ ಹುಬ್ಬಳ್ಳಿ ಕಡೆ ಹೊಂಟ್ರು. ಆ ದಾರಿಯೊಳಗ ಬಹಳ ಬಿಸಿಲು ಹತ್ತಿ ಒಂದು ತಂಪು ಜಾಗ ನೋಡಿ ಕೂತ್ಕೊಂಡ್ರು. ಆವಾಗ ಅಣ್ಣ ಅಂದ, ತಮ್ಮ ನನಗೆ ನಿದ್ದೆ ಬಂದೈತಿ, ನೀ ಸ್ವಲ್ಪ ಹೊತ್ತು ಕುಂದರು, ಆಮ್ಯಾಗ ನಾ ಕುಂದಿರ್ತೀನಿ ಅಂತೇಳಿ ಹೇಳಿದ. ಆಗ ಅಣ್ಣನಿಗೆ ನಿದ್ದೆ ಬಂದು ಮಲ್ಕೊಂಡ. ಹಂಗ ಹೋಗೋ ದಾರಿ ಒಳಗ ಒಬ್ಬಾಕಿ ಕುದುರೆ ಮ್ಯಾಗ ಕುತ್ಕೊಂಡು ತನ್ನ ಗಂಡನ ಮನೆಗೆ ಹೊಂಟಿದ್ಲು. ಇವ ತಮ್ಮ ಆಕಿನ ನೋಡಿದ. ಇವಂಗ ಆಕಿ ಮ್ಯಾಗ ಮನಸ್ಸಾಯ್ತು, ಆಕಿಗೂ ಇವನ್ ಮ್ಯಾಗ ಮನಸ್ಸಾಯ್ತು. ಇವ ಬಹಳ ಚಂದಿದ್ದ. ಪಟಕ್ಕನ ಕುದುರೆ ಆಕಿ ತಡದ್ಲು. ಆ ವೇಳೆಗೆ ಅವನು ಕೂಡ ಆಕಿನ ಮಕ ನೋಡಿದ. ಈಕಿ ಕುದುರೆಯಿಂದ ಇಳಿದ್ಲು. ಕಾಲು ಮೊಡದು ಇವನು ಸುತ್ತ ಬಂದು, ಜಾನ್ ಇದ್ರೆ ಬರ್ತಿ, ಕ್ವಾನ್ ಇದ್ರೆ ಕುಂದಿರ್ತಿ ಅಂತ ಹೇಳಿ ಕುದುರೆ ಮ್ಯಾಗ ಹೊಂಟು ಹೋಗ್ಬಿಟ್ಲು. ಇವಂಗ ಚಿಂತೆ ಹತ್ತು, ಹಿಂಗಂದ್ಲಲ್ಲ ಈಕಿ ಅಂತ ಹೇಳಿ ಸಣ್ಣ ಮಾರಿ ಮಾಡಿದ. ಅವ್ರ ಅಣ್ಣ ಏಳನ ತಮ್ಮನ ಮುಖ ನೋಡಿ ಕೇಳಿದ. ಈಗ ತಮ್ಮ ಕೇಳ್ದ, ಏನಾತು ಅಂತೇಳಿ. ಆತ ನಾಚಿ ಹೇಳಲಾಗಿದ್ದ. ಅವಾಗ ತುಂಬ ಬಲವಂತ ಮಾಡಿ ಕೇಳಿದ. ಇವ ನಡೆದ ಸಂಗತಿ ಹೇಳಿದ. ಅಣ್ಣ ಭಾಳ ಹುಷಾರಿದ್ದ. ಏ ನೀ ಕಾಳಜಿ ಮಾಡಬೇಡ, ನಿನಗೆ ಆಕಿನ ದೊರಕಿಸಿ ಕೊಡ್ತೀನಿ ಅಂದ ಇಬ್ರು ಕೂಡಿ ಹೊಂಟ್ರು. ಆ ಊರಿನ ಮುಂದೊಂದು ಬಾವಿತ್ತು, ಅಲ್ಲಿ ಕೂತು ಊಟ ಮಾಡಾಕತ್ತಿದ್ರು. ಆ ಊರಿನ ಮಂದೆಲ್ಲ ಬಂದು ಆ ಬಾವಿಗೆ ನೀರು ತರಕ್ಕೆ ಬರ್ತಿದ್ರು. ಇವ್ರನ್ನ ನೋಡಿ ಯಾರೋ ಪಾಪ ಏನೋ ಅಂತ ಇವ್ರನ್ನ ವಿಚಾರ ಮಾಡಿದರು. ಆವಾಗ ಅವರು, ನಮಗೆ ಈ ಊರೊಳಗೆ ಗುರುತು ಪರಿಚಯ ಇಲ್ರಿ, ಅದಕ್ಕೆ ಇಲ್ಲೇ ಬಾವಿ ಅಂತ ಕೂತು ಊಟ ಮಾಡಾಕತ್ತೇವಂತ ಹೇಳಿದರು. ಆ ಬಾವಿ ಬಾಜುನ ಒಂದು ಹೂವಿನ ತ್ವಾಟಿತ್ತು. ಹೂವಾಡಿಗರ ಹೆಣ್ಮಗಳು ಅಲ್ಲಿ ಹೂಯಿ ಕೊಯ್ಯಾಕ ಬರ್ತಿದ್ಲು. ಆಕೆ ಇವ್ರಿಗೆ ನೋಡಿ ಕೇಳಿದ್ಲು, ಯಾರಪ್ಪ ನೀವು ಇಲ್ಲಿ ಯಾಕೆ ಕೂತೀರಿ ಅಂದರು. ಇವರು ನಮಗೆ ಇಲ್ಲಿ ಯಾರು ಗುರುತು ಪರಿಚಯದವ್ರು ಇಲ್ರಿ, ಅದಕ್ಕೆ ನಾವು ಇಲ್ಲಿ ಊಟಕ್ಕೆ ಕೂತೇವಿ ಅಂತೇಳಿ ಹೇಳಿದರು. ಆವಾಗ ಆ ಹೆಣ್ಮಗಳು, ಬರ್ರಿ ನಮ್ಮ ಮನೆಗೆ ಬಂದು ಸ್ವಲ್ಪ ಊಟ ಜಳಕ ಎಲ್ಲ ಮಾಡ್ಕೊಂಡು ಹೋಗಾಕತ್ರಿ ಬರ್ರಿ ಅಂಥೇಳಿ ಕರೆದ್ಲು. ಹಂಗಾದ್ರೆ ಇವರು ಹಂಗಾದ್ರೆ ಒಳ್ಳೇದಾಯ್ತ್ರಿ ಅಂತೇಳಿ ಅಣ್ಣ ತಮ್ಮ ಕೂಡಿ ಆಕಿನ ಮನೆಗೆ ಹೋದರು. 1-2 ದಿನ ಅಲ್ಲೇ ವಾಸ ಇದ್ರು. ಆದ್ರೆ ತಮಗೆ ಆಕಿನ ಹುಡುಕ್ಯಾಡೋ ಚಿಂತೆ ಹತ್ತಿತ್ತು. ಅಣ್ಣ ಹೇಳಿದ, ನೀ ಏನು ವಿಚಾರ ಮಾಡಬೇಡ, ನಾನು ಅದಕ್ಕೆಲ್ಲ ಪರಿಹಾರ ಹೇಳ್ತೀನಿ ಅಂತೇಳಿ ಅಂದ. ಅಣ್ಣ ಏನು ಮಾಡಿದ, 2 ರೂಪಾಯಿ 4 ರೊಕ್ಕ ಕೊಟ್ಟು ಅಲ್ಲೊಂದು ತೆಂಗಿನ ಗಿಡ ಕಾಣ್ತದಲ್ಲ, ಅದರ ತೊಳಗು ಒಂದು ಕಿರಾಣಿ ಅಂಗಡಿ ಅದ, ಅಲ್ಲಿ ಹೋಗಿ ಒಂದು ಸೇರು ಅಕ್ಕಿ ಕೊಡು ಅಂತೇಳಿ ಹೇಳು ಅಂತೇಳಿ ಕಳಿಸ್ಕೊಟ್ಟ. ಇವ ಹೇಳಿದ ಪ್ರಕಾರ ತಮ್ಮ ಅಲ್ಲಿ ಹೋಗಿ ನಮಗೆ ಅಕ್ಕಿ ಕೊಡ್ರಿ ಅಂತೇಳಿ ಕೇಳಿದ. ಅವಾಗ ಅಂಗಡಿ ಅವ್ರು ಅಂದರು, ನೀವು ಉಣ್ಣುವಂಥ ಅಕ್ಕಿ ನಮ್ಮಲ್ಲಿ ಇಲ್ಲಪ್ಪ, ಮನ್ಯಾಗಿದ್ದು ಅಕ್ಕಿ ಕೊಡ್ತೇವಿ ಅಂಥೇಳಿ ಒಂದು ಆಳು ಕರೆದು ಅವ್ರ ಜೊತೆ ಕಳಿಸ್ಕೊಟ್ರು. ಅದ ಪ್ರಕಾರ ಆ ಮನುಷ್ಯ ಆಳಿನ ಜೊತೆ ಹೋದ. ಆ ಆಳಿನ ಜೊತೆ ಹೋದಾಗ ಇವನು ಏನು ಕುದುರೆ ಮ್ಯಾಗ ಮೊದಲು ನೋಡಿದ್ದಲ್ಲ, ಆ ಹೆಣ್ಮಗಳ ಆ ಮನಿ ಸೊಸಿಯಾಗಿದ್ಲು. ಆಕಿ ಇವ್ನು ನೋಡಿ, ಆಳ ಮನುಷ್ಯ ನೀ ಹೋಗು, ನಾ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ಲು. ಆವಾಗ ಆಕಿ ಏನು ಮಾಡಿದ್ಲು ಅಂದ್ರೆ ಒಂದು ಸೇರು ಅಕ್ಕಿ ಬ್ಯಾರೆ ಕೊಟ್ಲು, ಮತ್ತು ತನ್ನ ಕೈ ಒಳಗೆ ಕುಂಕುಮ ಹಾಕ್ಕೊಂಡು ಅದನ್ನು ಒಂದು
ಬಟ್ಟಲ್ದೊಳಗೆ ಕೈ ಕಲಿಸಿ ಆತನಿಗೆ ಕೆಂಪು ಕೈ ತೋರಿಸಿ ಆ ಅಕ್ಕಿಯನ್ನು ಕೊಟ್ಲು. ಮುಂದೆ ಇವ ಅಕ್ಕಿ ತಗೊಂಡು ಅವ್ರ ಅಣ್ಣಗೆ ಬಂದು ಹಿಂಗಿಂಗೆ ಆಗೈತಿ ಅಂತೇಳಿ ಹೇಳಿದ. ಅವಾಗ ಆಕಿಗೆ ಅವ ಹೇಳಿದ, ಆಕಿ ಮುಟ್ಟಾಗ್ಯಾಳ, ಇನ್ನು 4 ದಿವ್ಸಕ್ಕೆ ಬಾ ಅಂದಾಳತ್ತ ಹೇಳ್ಯಾಳ ಅಂತ ಹೇಳಿದ. 5ನೇ ದಿವ್ಸಕ್ಕೆ ಅಣ್ಣ $2 ಕೊಟ್ಟು ಮತ್ತು ಅದೇ ಅಂಗಡಿಗೆ ಹೋಗತ್ತೇಳಿ ಕಳಿಸಿದ. ಆವಾಗ ಈಕಿ ಒಂದು ಕೈಯಾಗ ತಂಬಿಗೆ, ಒಂದು ಕೈಯಾಗ ಕುರ್ಪಿ ತಂದು ಸ್ವಲ್ಪ ನೆಲಕ್ಕೆ ಕುಟ್ಟಿ ಮಣ್ಣು ತೆಗೆದು ನೀರು ಹಾಕಿ ಮುದ್ದೆ ಮಾಡಿ ತೆಗ್ಗಿನೊಳಗೆ ಅಷ್ಟೇ ನೀರು ಹಾಕಿ ಅದ್ರ ಮ್ಯಾಗ ಮುದ್ದೆ ಇಟ್ಟು ಸರಿ $2.25 ಇಸ್ಕೊಂಡು ಒಂದು ಸೇರ್ ಅಕ್ಕಿ ಕೊಟ್ಟು ಕಳಿಸಿದ್ಲು. ಅಣ್ಣನಿಗೆ ಬಂದು ಎಲ್ಲ ವಿಷಯ ಹೇಳಿದ. ಹಂಗಾದ್ರೆ ಈ ಊರ ಹೊರಗೆ ದಂಡಿ ಮ್ಯಾಲ ಬಸವಣ್ಣನ ಗುಡಿ ಅದ, ಅಲ್ಲಿ ಬಾ ಅಂದಾಳಕಿ ಅಂಥೇಳಿ ಅವ ಹೇಳಿದ. ಇವ ನಾ ಈಗ ಹೋಗ್ಲೇನು ಅಂಥೇಳಿ ಕೇಳಿದ. ಅದಕ್ಕೆ ಅವ ಹೇಳಿದ, ಈಗ ಬೇಡ, ಸಂಜೆ ಹೊತ್ತಿಗೆ ಬರಕ್ಕೆ ಹೇಳಾಳಕಿ. ಆಕಿ ಆ ಮುದ್ದೆ ಮಾಡಿ ಇಟ್ಟಿದ್ರ ಗುರುತು ಏನಂದ್ರೆ ನೀ ಬಸವಣ್ಣಪ್ಪನ ಗುಡಿಗೆ ಸಂಜೆಗೆ ಬಾ ಅಂತ ಹೇಳ್ದಂಗೆ ತಂದ. ಇಷ್ಟು ದೌಡ್ ಬೇಡ, ರಾತ್ರಿ ಹೋಗಾಕತ್ತಿ ಅಂತ ಹೇಳಿ ಅಣ್ಣ ಹೇಳಿದ. ಅಷ್ಟರೊಳಗೆ ಈ ಕಡೆ ಆ ಹೆಣ್ಮಗಳು ಏನು ಗಂಡನ ಮನೆಗೆ ಕುದುರೆ ಮ್ಯಾಗ ಬರಾತಿದ್ಲಲ್ಲ, ಆಕಿನ ಸೋಬಾಣದು ಏರ್ಪಾಡು ನಡೆದಿತ್ತು. ಆಕಿ ಏನು ಮಾಡಿಲ್ಲ ಅಂದ್ರೆ ಉಂಡಿ ಮಾಡ್ಕೊಂಡು ಬಂದಿದ್ಲು. ಆ ಉಂಡಿ ಒಳಗೆ ಅಮೂಲು ಬರುವಂಥ ಪದಾರ್ಥ ಹಾಕಿ ಆ ಉಂಡಿ ತನ್ನ ಗಂಡಗೆ ತಿನ್ನಿಸಿ ಅವಂಗ ಏನು ಮಾಡಿಲ್ಲ ಅಂದ್ರೆ ಮಂಪರು ಬರಂಗೆ ಮಾಡಿ ಅವನ ಮನಗಿಸಿ ರಾತ್ರಿ ಎದ್ದು ಬಸವಣ್ಣಪ್ಪನ ಗುಡಿಗೆ ಬಂದ್ಲು. ಅಷ್ಟೊತ್ತಿಗಾಗಲೇ ಇವ ತಮ್ಮ ಆ ಗುಡಿ ಎತ್ತಾಕ ಕಾಯ್ಕೋತ ಕೂತಿದ್ದ. ಈಕಿನೂ ಬಂದ್ಲು. ಇಬ್ಬರು ಕೂಡಿ ಗುಡಿ ಒಳಗೆ ಕೂತು ಮಾತಾಡಕ್ಕೆ ಚಾಲೂ ಮಾಡಿದ್ರು. ಅವರಿಗೆ ಮಾತಾಡಿ ಸ್ವಲ್ಪ ಹೊತ್ತಾಗನ ನಿದ್ದೆ ಹತ್ತಿ ಬಿಡ್ತು. ಇಬ್ಬರು ಅಲ್ಲೇ ಮಲ್ಕೊಂಡ್ರು. ಅಷ್ಟೊತ್ತಿಗಾಗಲೇ ಅಲ್ಲೊಬ್ಬ ಪೊಲೀಸ ಮತ್ತು ಅವನ ಜೊತೆ ಇರುವಂಥ ಒಬ್ಬ ಹಳಬ ದೇವಸ್ಥಾನಕ್ಕೆ ಬಂದರು. ಗುಡಿಗೆ ಹೋಗಿ ನೋಡಿದ್ರು, ಇವರಿಬ್ಬರು ಮಲ್ಕೊಂಡಿದ್ದು ಅವ್ರ ಕಣ್ಣಿಗೆ ಬಿತ್ತು. ಅಲೆಲೆಲೆ ಅಂದ್ರವ್ರು. ಆಮೇಲೆ ಇಬ್ಬರು ಮಾತಾಡಿಕೊಂಡು ಹಳಬ ಹೇಳಿದ ಯಾರಿಗೆ, ಪೊಲೀಸರ ನೀವು ಇಲ್ಲೇ ಕೂಡ್ರಿ, ನಾ ಊರ್ ಗೌಡ್ರಿಗೆ ಹೇಳಿ ಬರ್ತೀನಿ ಅಂತ ಹೇಳಿ ಪೊಲೀಸನ ಕುಂದಿರ್ಸಿ ಇವ ಗೌಡ್ರ ಮನೆಗೆ ಹೇಳಾಕೊಂಟ. ಗೌಡ್ರ ಮನೆಗೆ ಹೋಗಿ, ಗೌಡ್ರ ಹಿಂಗ್ರಿ ಸಾವುಕಾರ ಮನೆ ಸೊಸಿ ಈ ರೀತಿ ಬಸವಣ್ಣಪ್ಪನ ಗುಡಿಯಾಗ ಹಿಂಗಿಂಗೆ ಒಬ್ಬನ ಜೊತೆ ಕುತ್ತಾಡ್ರಿ ಅಂತೇಳಿ ಹೇಳಿದ. ಅದಕ್ಕೆ ಗೌಡ್ರು ಹೇಳಿದ್ರು, ಮುಂಜಾನೆ ತನ ನೀನು ಅವ ಕೂಡಿ ಕವಲ ಮಾಡ್ರಿ, ನಾ ಮುಂಜಾನೆ ಬರ್ತೀನಿ ಅಂತಂದ. ಅಟೊತ್ತಿಗಾಗಲೇ ಈ ಹಳಬ ಬಂದು ಕುಂತ ಈ ಪೊಲೀಸ ತನ್ನ ಮ್ಯಾಗಿನ ಸಾಹಿಬಗೆ ಹೇಳಿ ಬರ್ತೀನಿ ಅಂತೇಳಿ ಹೋದ. ಅಟೊತ್ತಿಗಾಗಲೇ ಈಕಿಗೆ ಎಚ್ಚರಾತು. ಈಕಿಗೆ ಎಚ್ಚರಾದಾಗ ಆ ಹಳಬಗೆ ಹೇಳಿದ್ಲು, ಯಾಕೆ ಇಲ್ಲಿ ಕೂತಿ ಅಂದಾಗ, ನಾವು ನಿಮ್ಮನ್ನು ಹಿಡಿದು ಕೊಡಾಕ್ ಕೂತೀವಿ ಅಂತಂದ. ಆಕಿ ಕೇಳಿದ್ಲು, ನಿನಗೆ ತಿಂಗಳಿಗೆ ಎಷ್ಟು ಪಗಾರ ಐತಿ ಅಂತಾರೆ. ಅವ $3 ಅಂದ. ಈಕೆ ಅಂದ್ಲು, ನಾ $30 ಕೊಡ್ತೀನಿ, ನಾ ಹೇಳಿದ ಕೆಲಸ ಮಾಡು ಅಂದ್ಲು. ಅದಕ್ಕೆ ಅವ ಒಪ್ಪಿದ. ನೀನು ಈಗಿಂದೀಗ ಹೂಗಾರ ಮನೆಗೆ ಹೋಗು, ಹೂಗಾರ ಮನೆಗೆ ಹೋಗಿ ಮಾಳವನ ಮನೆಯಲ್ಲಿ ನಿಮ್ಮ ಕ್ವಾಣ ಬಸವಣ್ಣನ ದೇವ್ರ ಗುಡಿ ಮುಂದೆ ಊದಲು ಬಿದ್ದೈತಿ ಅಂತ ಹೇಳಿ ಬಂದ್ರೆ ಸಾಕು ಅಂದ್ಲು. ಅದಕ್ಕೆ ಅವ ಒಪ್ಕೊಂಡು ಹೂಗಾರ ಮನೆಗೆ ಹೋಗಿ ಈ ಸುದ್ದಿ ಮುಟ್ಸಿದ. ಇದು ಅವ್ರ ಅಣ್ಣಗೆ ಗೊತ್ತಾಯ್ತು. ಅವ್ರ ಅಣ್ಣ ವಾಪಸ್ ಬಂದು ಏನು ಮಾಡ್ತಾನಂದ್ರೆ, ಆತ ಸ್ವಾಮಿಗಳು ವೇಷ ಹಾಕ್ಕೊಂಡು ಒಂದಿಷ್ಟು ಗಾಂಜಾ ತಗೊಂಡು ಆತ ಬಸವಣ್ಣಪ್ಪನ ಗುಡಿ ಕಡೆ ಬಂದ. ಅವ ಬರೋದ್ರಾಗ ಈ ಪೊಲೀಸ ಮತ್ತೇಳಿ ಹಳಬ ಅಲ್ಲಿ ಕೂತ್ಕೊಂಡಿದ್ರು. ಅವರು ಈಗ ಅಣ್ಣ ಸ್ವಾಮಿಗಳು ವೇಷ ಹಾಕಿದ್ನಲ್ಲ, ಅವ ತತ್ವಪದ ಹಾಡ್ಕೊತ ಕೂತು ಒಂದಿಟ್ಟು ಚುಲ್ಮಿ ಸೇದಬೇಕಾದ್ರೆ ಅವ್ರಿಗೆ ಒಂದಿಟ್ಟು ಕೊಟ್ಟು ಅವರನ್ನು ಅಮಲೇರಿಸಿ ಅವರಿಗೆ ಸುಸ್ತಾಗುವಂಗೆ ಮಾಡಿ ಮಲಗಿಸಿಬಿಟ್ರು. ಆಗ ಬಾಗ್ಲ ತೆಗೆದು ಅವ್ರ ತಮ್ಮಣ್ಣ ಮತ್ತು ಆ ಸಾವುಕಾರ ಮನೆ ಸೊಸಿನ ಗುಡಿಯಿಂದ ಹೊರಗೆ ಕಳಿಸಿಬಿಟ್ಟ. ತಮ್ಮ ಹುಗಾರ ಮನೆಗೆ ಹೋಗಿ ಮಕ್ಕೊಂಡ, ಸೊಸಿ ತನ್ನ ಗಂಡನ ಮನೆಗೆ ಹೋಗ್ಬಿಟ್ಲು. ಮುಂಜಾಳೆದ್ದು ಎಲ್ಲ ಪೊಲೀಸರು ಗೌಡ್ರು ಎಲ್ಲರೂ ಬಂದರು. ಎಲ್ಲರೂ ಬಂದು ಪಂಚನಾಮೆ ಮಾಡ್ಬೇಕಾದ್ರೆ ಆ ಗುಡಿ ಒಳಗೆ ಯಾರೂ ಇರಲಿಲ್ಲ. ಈಗ ಇದನ್ನು ಕರೆಯ ವಿಷಯಕ್ಕೆ ಹಚ್ಚುನು ಅಂತ ಹೇಳಿ ಆಕಿನ ಗಂಡನ ಕರೆದು ಕೇಳಿದರು, ನಿನ್ನ ಹೆಂಡತಿ ನಿಮ್ಮ ಹಾಸಿಗೆ ಮ್ಯಾಗ ಇದ್ಲೇನೋ ಅಂಥೇಳಿ ಕೇಳಿದರು. ಅದಕ್ಕೆ ಸಿಟ್ಟಿಗೆ ಎದ್ದವ, ನಾನು ಹೆಂಡತಿ ನಾನು ಹಾಸಿಗೆ ಮ್ಯಾಗ ಇಲ್ದೆ ಎಲ್ಲಿ ಹೊಕ್ಕಾಳೋ ಮಾರಾಯ ಅಂಥೇಳಿ ಜೋರಾಗ ಸಿಟ್ಟಿಗೆ ಬಂದ್ಬಿಟ್ಟು. ಈ ಸಿಟ್ಟಿಗೆ ಬಂದ ಮ್ಯಾಗ ಏನಾಯ್ತಂದ್ರೆ, ಆಮೇಲೆ ಮನೆಯಿಂದ ಅಣ್ಣ ತಮ್ಮ ಇಬ್ಬರು ಕೂಡಿ ಸ್ವಾಮಿಗಳು ವೇಷ ಅಣ್ಣ ಹಾಕಿದ, ಶರಣಮ್ಮನ ವೇಷ ಹೆಣ್ಮಕ್ಳು ವೇಷ ತಮ್ಮ ಹಾಕಿದ. ಇಬ್ಬರು ಕೂಡಿ ಚಲೋ ಹಾಡ್ಕೋತ ಓಣ್ಯಾಗ ಹೊಂಟ್ರು. ಇವ್ರು ಓಣ್ಯಾಗ ಹೊಂಟದ್ ನೋಡಿ ಆ ಸೊಸಿ ಮಾವ ಸಾವುಕಾರ ಇವರು ದೊಡ್ಡ ಶರಣರದಾರ ಅಂತೇಳಿ ಮನೆ ಒಳಗೆ ಬರ್ರಿಯಪ್ಪ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಊಟಕ್ಕೆ ಕರೆದಾಗ
ಇವ ಹೇಳ್ದ ಸ್ವಾಮಿಗಳು ವೇಷ ಹಾಕದವ, ನಾ ಏನ 4-5 ಊರ ಭಿಕ್ಷಾ ಬೇಡುದೈತ್ರಿ, ನಾ ಈ ಕಾಡಿ ಹೋಗ್ತೀನಿ, ಈ ಶರಣಮ್ಮನ ಒಂದೆರಡು ದಿನ ನಿಮ್ಮ ಮನ್ಯಾಗ ಇಟ್ಕೋರಿ ಅಂತಂದ್ರು. ಅದಕ್ಕೆ ಸಾವ್ಕಾರ ಅಂದ, ಏನು ತೊಂದರೆ ಇಲ್ಲಪ್ಪ, ಶರಣಮ್ಮ ನಮ್ಮ ಮನ್ಯಾಗ ಇರಲಿ, ನಮ್ಮ ಮಗನೇ ಅಂಗಡಿಯಾಗ ಮುಕ್ಕೋತಾನ, ನಮ್ಮ ಸೊಸಿ ಜೊತೆ ಈಕಿ ಜೋಡಾಕ್ಕಾಳ, ಒಂದು 4 ದಿನ ಇರಲಿ ಅಂತೇಳಿ ಅಂದರು. ಈ ತಮ್ಮ ಶರಣಮ್ಮನ ವೇಷ ಹಾಕಿದ್ನಲ್ಲ, ಅವನಿಗೆ ಎಲ್ಲ ಕೆಲಸ ಸಾಧಿಸ್ತಲೇ ಅಂದವ. ಅಟೊತ್ತಿಗಾಗಲೇ ಆ ಸಾವ್ಕಾರನ ಮಗ ಏನು ಅಂಗಡಿಯಾಗ ಮಕ್ಕೋತಿದ್ನಲ್ಲ, ಅವಂಗ ಈ ಹೆಣ್ಣು ವೇಷ ಹಾಕಿದ್ದ ಶರಣಮ್ಮನ ಮ್ಯಾಗ ಮನಸ್ಸಾಗಿಬಿಡ್ತು. ಅವ ತನ್ನ ಹೆಂಡತಿಗೆ ಪೀಡ್ಸಾಕ್ ಚಾಲೂ ಮಾಡಿದ, ಆ ಶರಣಮ್ಮನ ನನಗೆ ಕೂಡ ಕೊಟ್ಟು ಕಳಿಸು, ನನಗೆ ಕೂಡ ಕೊಟ್ಟು ಕಳಿಸು ಅಂತೇಳಿ. ಆವಾಗ ಆ ಶರಣಮ್ಮನ ವೇಷಧಾರಿ ಹಾಕಿದಾಕಿ ಅವನ್ನ ರುಂಡ ಕಡ್ದು ಚೆಂಡ ಆಡಿಬಿಟ್ಲು. ರುಂಡ ಕಡ್ದು ಚೆಂಡ ಆಡಿ ಆಕಿ ಹೋಗಿ ಹುಗಾರ್ ಮನೆ ಮಕ್ಕೊಂಡ್ಲು. ಮುಂದೆ ಸ್ವಾಮಿಗಳ ವೇಷ ಹಾಕಿದ ಅಣ್ಣ ಬಂದು ಶರಣಮ್ಮನ ಕಳಿಸ್ಕೊಡ್ರಿ ನನ್ನ ಜೊತೆ ಅಂತ ಕೇಳಿದ. ಅಟೊತ್ತಿಗಾಗಲೇ ಆ ಸಾವ್ಕಾರನ ಸೊಸಿ ಹೇಳಿದ್ಲು, ನಿಮ್ಮ ಮಗ ಶರಣಮ್ಮನ ಕರ್ಕೊಂಡು ಓಡಿಸ್ಕೊಂಡು ಹೋಗ್ಯಾನ್ರಿ ಅಂತ ಹೇಳಿದ್ಲು. ಈ ವಿಷಯ ತಿಳಿದು ಸಾವ್ಕಾರ ಗಾಬರಿಯಾಗಿ ಏನು ಮಾಡೋದು ಈಗ ಅಂದಾಗ, ನಮ್ಮ ಶರಣಮ್ಮ ನಿಮ್ಮ ಮನ್ಯಾಗಿಲ್ರಿ, ಈಗ ನಮ್ಮ ಸೊಸಿ ಅದಾಳ, ಈಗಿನ ಶರಣಮ್ಮ ತಿಳ್ಕೊಂಡು ಕರ್ಕೊಂಡು ಹೋರಿ ಅಂದರು. ಆಗ ಅಣ್ಣ ತಮ್ಮ ಈ ಸೊಸಿ ಕೂಡಿ ಅವ್ರ ಊರಿಗೆ ಹೋಗಿ ಎಲ್ಲರೂ ಕೂಡಿ ಆ ತಮ್ಮಗೆ ಆಕೆಗೆ ಲಗ್ನ ಮಾಡಿದ್ರು. ಎಲ್ಲರೂ ಸುಖದಿಂದ ಸಂಸಾರ ಮಾಡ್ಕೋತ ಇದ್ರು. ಇಷ್ಟೇ ರೀ ಈ ಕತೆ. ಮತ್ತೆ ಮುಂದಿನ ಕತೆಗೆ ಸಿಗೋಣ. ಈ ಮುಂದಿನ ಉತ್ತರ ಕರ್ನಾಟಕದ ಕಥೆಗಳಿಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.